ಇದೆಂತ ಕೂಡ ಹೊಗೆ ಎಲ್ಲ ಬರ್ತತ್ತೆ, ಒಲಿ ಹೊಗೆ ಬಂದಂಗಿತ್ತೊಳೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವೊಂದು RC ಕಾರ್ ಬಗ್ಗೆ ವಿಡಿಯೋ ಮಾಡ್ತೇವೆ. ನಾನು ಅದನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು, ಅಂದರೆ ಅದೊಂಥರ ಗೇಮಿಂಗ್ ಆಡೋದು, ಅದನ್ನ ತೋರಿಸ್ತೇವೆ. ಹೇಗಿದೆ ಅಂತ ನೀವು ಹೇಳಿ ಕಮೆಂಟ್ ಮಾಡಿ ಆಯಿತಾ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹುಟ್ಟಿದರೆ ಕನ್ನಡ ನಾಡ ಮೆಟ್ಟಿದರೆ ಕನ್ನಡ ಮಣ್ಣ. ಇದೇ RC ಕಾರ್ನ ನಾವೀಗ ಓಡಿಸ್ತಾ ಇರೋದು. ನೋಡ್ಲಿಕ್ಕೆ ತುಂಬ ಸುಂದರವಾಗಿದೆ. ಇನ್ನೇನು ಓಪನ್ ಮಾಡಿ ನೋಡಬೇಕು. ನಾನು ಇದೇ ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಈ RC ಕಾರ್ನ. ಒಂಥರ ಖುಷಿ ಆಗುತ್ತೆ, ಒಂಥರ ಟೈಮ್ ಪಾಸ್ ಆಗುತ್ತೆ ಅನಿಸುತ್ತೆ. ನೋಡಬೇಕು ಯಾವ ಥರ ಇದೆ, ಯಾವ ಥರ ಮೂಮೆಂಟ್ ಇದೆ, ಯಾವ ಥರ ಸ್ಪೀಡ್ ಇದೆ ಎಲ್ಲ ತೋರಿಸ್ತೇನೆ ನಿಮಗೀಗ ಆಯಿತಾ. ಬನ್ನಿ. RC ಕಾರ್ನ ನಾವೀಗ ಓಪನ್ ಮಾಡ್ತಿದ್ದೇವೆ. ಓಪನ್ ಮಾಡುವ. ಇದೇ RC ಕಾರ್ ನೋಡಿ. ಕಿವತ್ತ ಮತ್ತೆ ಕೀ ಬತ್ತಾ, ಇದು ಫೇಕ್ ಕೀ ಆಯ್ತಾ. ಹೆಂಗೆಲ್ಲ ಡಬ್ಬ ಅಲ್ಲಾಡ್ಸಿ ಜನಗಳನ್ನ ಏಮಾರಿಸ್ತಾನೆ ಅಂತ. ಫೇಕ್ ಕೀ ಇದೇ RC ಕಾರ್ನ ನಾವೀಗ ಓಡಿಸ್ತೇವೆ. ಇದು ರಿಮೋಟ್ ಕಂಟ್ರೋಲ್, ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಇದು RC ಕಾರು. ಇದು ಕೀ, ಇದ್ರ ಕೀ ಅಲ್ಲ, ನಾನು ಸುಮ್ಮನೆ ತಂದಿದ್ದು ಫೇಕ್ ಮಾಡಲಿಕ್ಕೆ. ಶಾಕ್ ಹೆಂಗಾಯ್ತಾ? ಶಾಕ್ ಶಾಕ್ ಹೊಡಿತಾ? ಸರಿ ಹೊಡಿತಾ? ಮತ್ತು ಇದ್ರಿಗೆ ಯಾರು ಇದಕ್ಕೆ ಕೀ ಕೊಡ್ತಾರ? ಇದಕ್ಕೆ ಯಾರು ಕೀ ಕೊಡ್ತಾರ? ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ. ಓಪನ್ ಮಾಡ್ತಾ ಇದ್ದಂಗೆ ಒಂಥರ ಅಟ್ರಾಕ್ಷನ್ ಹತ್ತು ಕಾಮಕ್ಕೆ. ಚಿಕ್ಕ ಮಕ್ಕಳೆಲ್ಲ ಕಂಡ್ರೆ ತಗೊಂಡು ಓಡಿ ಮಾಡ್ತೀನಿ, ಎಲ್ಲ ಕೂಟ್ರು ಕುಡ್ದು ಹೇಳೋಕೆ ಆಗ್ತಿಲ್ಲ. ಒಂಥರ ಒಳ್ಳೆ ಹತ್ತು ಟೈಮ್ ಪಾಸ್ ಆಡೋಕೆ ಮಾತ್ರ ಬೆಸ್ಟ್ ಕಾರ್ ಇದು ಮಾತ್ರ. ನಮಗೆಲ್ಲ ಆಗಲಿಕ್ಕೆ ಒಂದು ಆಸೆ ಇತ್ತು ಈ ಥರ ಕಾರ ತಗೊಂಡು ಕಂದಳಿಕೆ. ಈಗ ಒಂಥರ ಆಸೆ ಇತ್ತು ತಾರು ತಗೊಂಡು ಎಂತಕ್ಕೆ ಬೇಡ ಅನ್ನೋಕೆ ಆಗ್ತದೆ ಸುಮ್ಮನೆ. ಇನ್ನೊಂದು ನಾನು ಈ ವಿಡಿಯೋದಲ್ಲಿ ಹೇಳಬೇಕು, ಯಾಕಂದರೆ ನನ್ನ ಚಾನಲ್ಗೆ 2,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ದೀರಾ. ಯಾವುದು ಏನು ನೋಡಿದೆ ನನ್ನ ಚಾನಲಲ್ಲಿ ವೀಡಿಯೋ ಕಂಟಿನ್ಯೂ ಬಿಡದೇ ಇರ್ಬೋದು. ಅಂದರೆ ಯಾವ ಥರ ಅಂದರೆ ಒಂಥರ ಎಂಟರ್ಟೈನ್ಮೆಂಟ್ ಕೂಡ ಇಲ್ಲದೇ ಇರ್ಬೋದು. ಸಬ್ಸ್ಕ್ರೈಬರ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್ ಆಯಿತಾ. ಯಾಕಂದರೆ 2,000 ಸಬ್ಸ್ಕ್ರೈಬರ್ ಅಂದರೆ ಸುಲಭ ಅಲ್ಲ, ಅಂದರೆ ತುಂಬ ಕಷ್ಟಪಡಬೇಕಾಗುತ್ತೆ 2,000 ಸಬ್ಸ್ಕ್ರೈಬರ್ಸ್ ಮೇಲೆ. ಬೋರ್ ಆದ ಟೈಮ್ ಪಾಸ್ ಮಾಡೋಕೆ ಒಳ್ಳೆ ಆಗ್ತದೆ, ಆಡೋಕೆ ಮಾತ್ರ ಬೆಸ್ಟ್. ಈ ಗಂಡು ಈ ಕಾರ್ ಒಳಗೆ ಹೋಯ್ತು, ಫುಲ್ ಅಟ್ರಾಕ್ಷನ್ ಐತಿ ಈ ಗಂಡಿ. ಯಾರಿಗಾಬಕ್ಕೆ ಮನಸ್ಸಿಲ್ಲ ಗಣಿ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಇದೀಗ ಬ್ಯಾಟ್ರಿ ಚಾರ್ಜ್ ಖಾಲಿಯಾಗಿದೆ. ಇಲ್ಲಿ ಚಾರ್ಜ್ ಹಾಕಬೇಕು. ಇಲ್ಲೊಂದು ಪ್ಲಗ್ ಇದೆ, ಅದರ ಮೂಲಕ ಚಾರ್ಜ್ ಹಾಕಿ ರನ್ ಮಾಡಬೇಕು. ಇಲ್ಲ ಈಗ ರನ್ ಆಗೋದಿಲ್ಲ, ಈಗ ಗಾಡಿ ರನ್ ಆಗೋದಿಲ್ಲ. ಚಾರ್ಜ್ ಖಾಲಿಯಾಗಿದೆ, ಮೂವ್ ಆಗೋದಿಲ್ಲ. ಖಾಲಿ ಸ್ಮೋಕು ಬರ್ತಿಲ್ಲ. ಅದು ಚಾರ್ಜ್ ಹಾಕಿದ್ರೆ ಮಾತ್ರ 5:30. ನಮಗಿದೆಲ್ಲ ಒಂದು ಚಿಕ್ಕ ವಯಸ್ಸಿನ ಒಂದು ಒಳ್ಳೆ ಆಸೆ ಇರುತ್ತೆ. ಅಂದರೆ ಇದೆಲ್ಲ ಕಾರ ತಕೊಂಕ ಒಳ್ಳೆ ಮಾಡಿ ಆಡ್ಕೊಂಡಳಿಕೆ ಆಗಲ್ಲ. ಒಂದು ಚಿಕ್ಕ ವಯಸ್ಸಿನ ಸುಮಾರು ಎಂತ ಯಾವುದು ಕಾರ್ ನಾವು ಹಬ್ಬಕ್ಕೆಲ್ಲ ಹೋದಲ್ಲಿ ಈ ಥರ ಕಾರ್ ಎಲ್ಲ ಒಂಥರ ತಗೊಳಕ ಒಂಥರ ಅಟ್ರಾಕ್ಷನ್ ಆಗ್ತಿತ್ತು ನಮ್ಮ ಕಂಡ್ರು ಕೂಡಗೆ. ಈಗ ಒಂಥರ ತಗೊಳ್ಳ ಕಾರ್ ಎಂತ ಕಮ್ಮಿ ಆಗ್ತದೆ. ಒಂಥರ ಟೈಮ್ ಪಾಸ್ ಮಾತ್ರ ಒಳ್ಳೆ ಆಗ್ತಿ ಈ ಥರ ಕಾರ್ ಹಂಗೆಲ್ಲ ಆಡೋಕ್ಕೆ. ಒಂಥರ ಬೋರ್ ಆದಂಗೆ ಆಡ್ಲಕ್ಕೆ, ಯಾರು ಬೇಕಾದ್ರೆ ಆಡ್ಲಕ್ಕೆ, ಚಿಕ್ಕ ಮಕ್ಕಳೆಲ್ಲ. ಆಫ್ ರೋಡಿಂಗ್ ಗಾಡಿ ಇದಾ ಕಾಲ್ ಮಾಡಲಿ ಅಲ್ಲಿ ಬತ್ತಿಲ್ಲ. ಅನ್ಯಾಯವಾಗಿ ನನ್ನ ಲೈಫ್ ಹಾಳು ಮಾಡಿಬಿಟ್ಟಲ್ಲ 420. ಬರ್ತಿಲ್ಲ ಹಂಗೆ ತಪ್ಪಿದ್ದ ಹಂಗೆ ಹೊಡಿಕ್ಟ್ ಗಾಡಿ ಇದೆ. ಅದು F1 ಗಾಡಿ ಅಲ್ಲ, ಅದಕ್ಕೆ ಮತ್ತೆ ಇವಾಗ ಕಾಣಿ ಈ RC ಕಾರ್ನ ಹ್ಯಾಂಗೆ ಓಡಿಸ್ತಾ ಕಾಣಿ. ಫುಲ್ ಕಾರ್ ಒಳಗೆ ಹೋಗಿದ್ದೆ, ಒಂಥರ ಖುಷಿ ಆಗ್ತಿದ್ದಲ್ಲ ಓಡಿಸೋಕ್ಕೆ, ಒಂಥರ ಗಮ್ಮತ್ತು ಹತ್ತ. ನಮಗೆ ಸಣ್ಣಕಿಪ್ಪತ್ತಿಗೆ ಕೆಲವು ಹಬ್ಬಕ್ಕೆಲ್ಲ ಹೋಗಿರುತ್ತೆ ಸತಿಗೆ ಸಣ್ಣ ಆಟ ಸಾಮಾನು ಅಂಗಡಿ ಇರುತ್ತಲ್ಲ, ಅಲ್ಲೆಲ್ಲ ಒಂಥರ ನಮಗೆ ಈ ಥರ ಸಣ್ಣ ಕಾರೆಲ್ಲ ಅಟ್ರಾಕ್ಷನ್ ಆಗ್ತೈತೆ ಸತಿಗೆಲ್ಲ. ಒಂಥರ ತಗೊಂಡ್ಕೊಬೇಕು ಆಸೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಇದೆ ಅಂತಕ್ಕೆ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ
ತಿರ್ಸ ಹಾಂ ಬರ್ತಾ ಇದೆ ಮತ್ತೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇವೆ. ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಯ್ತಾ. ಆರ್ಸಿಕಾರ್ ವಿಡಿಯೋ ಹೇಗಿದೆ ಎಂದು ಒಂದು ಕಮೆಂಟ್ ಮಾಡಿ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು.